ರಾಜಕೀಯದಲ್ಲಿ ನಾಳೆ ಏನಾಗುತ್ತೋ ಏನೋ ಅನ್ನುವಂತಹ ಭಯ ಎರಡೂ ಪಕ್ಷದವರನ್ನ ಕಾಡ್ತಾ ಇದೆ. ಅಂದ್ರೆ ಸಮ್ಮಿಶ್ರ ಸರ್ಕಾರವನ್ನು ಕೂಡ ಕಾಡ್ತಾ ಇದೆ, ಜೊತೆಗೆ ಬಿಜೆಪಿ ಅವರನ್ನು ಕೂಡ ಕಾಡ್ತಾ ಇದೆ. ಕಾಂಗ್ರೆಸ್ ಅಸಮಾಧಾನಿತರು ಪಕ್ಷ ತೊರಿತಾರ ಅನ್ನುವಂತಹ ದೊಡ್ಡ ಮಟ್ಟದ ಪ್ರಶ್ನೆ ಸದ್ಯಕ್ಕೆ ತುಂಬಾನೇ ಕುತೂಹಲ ಮೂಡಿಸಿದೆ. ಬಿಜೆಪಿ ಬೆನ್ನಿಗೆ ನಿಲ್ತಾರಾ ಈ ಅತೃಪ್ತ ಶಾಸಕರೆಲ್ಲರೂ? ನಾಳೆ ಸರ್ಕಾರ ಉಳಿಯುತ್ತಾ ಅಥವಾ ಉರುಳುತ್ತಾ ಅನ್ನುವಂತಹ ದೊಡ್ಡ ಕ್ವಶನ್ ಮಾರ್ಕ್ ಸದ್ಯ ರಾಜಕೀಯದಲ್ಲಿ ತುಂಬಾನೇ ಸೌಂಡ್ ಮಾಡ್ತಾ ಇದೆ. ಇಂದು ಸಂಜೆ ನಿರ್ಧಾರವಾಗುತ್ತೆ ಬಿಜೆಪಿಯ ಗೇಮ್ ಪ್ಲಾನ್. ಯಾಕಂದ್ರೆ ಬಿಜೆಪಿ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಕಾರ್ಯತಂತ್ರ ನಿರ್ಧಾರ ಆಗುತ್ತೆ. ಅಂದ್ರೆ ನಾಳೆ ಏನ್ ಮಾಡಬೇಕು ಅನ್ನೋದರ ಕುರಿತು ರಾಜ್ಯಪಾಲರ ಭಾಷಣಕ್ಕೂ ಅಡ್ಡಿ ಉಂಟು ಮಾಡಲು ಬಿಜೆಪಿ ನಿರ್ಧಾರವನ್ನ ಮಾಡ್ತಿದೆಯಾ ಅನ್ನುವಂತಹ ಅನುಮಾನ ಕೂಡ ಕಾಡುತ್ತೆ. ಯಾಕಂದ್ರೆ ನಾಳೆ ವರ್ಷದ ಮೊದಲ ಅಧಿವೇಶನ. ಸೊ ಆ ದಿನ ರಾಜ್ಯಪಾಲರು ಭಾಷಣವನ್ನ ಮಾಡ್ತಾರೆ. ಸೊ ಅದಾದ ನಂತರ ಏನಾದ್ರೂ ಬೆಳವಣಿಗೆಗಳು ಆಗಬಹುದಾ ಅಥವಾ ರಾಜ್ಯಪಾಲರ ಭಾಷಣಕ್ಕೂ ಕೂಡ ಅಡ್ಡಿಯನ್ನು ಉಂಟುಪಡಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಫೆಬ್ರವರಿ 8ಕ್ಕೆ ಎಚ್ಡಿಕೆ ಬಜೆಟ್ಗೂ ಬಿಜೆಪಿ ಶಾಸಕರ ಅಡ್ಡಿ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಇತ್ತ ಅಸಮಾಧಾನಿತರನ್ನ ಸರ್ಕಾರ ಒಲಿಕೆಗೆ ಸಿದ್ದು ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ. ಷರತ್ತುಗಳ ಮೇಲೆ ಕಾಂಗ್ರೆಸ್ನಲ್ಲೇ ಉಳಿದಿದ್ದಾರೆ ಶಾಸಕ ಉಮೇಶ್ ಜಾಧವ್. ರಿವರ್ಸ್ ಆಪರೇಷನ್ಗೂ ಕೂಡ ಮೈತ್ರಿ ಟೀಮ್ ಇವಾಗ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಅಂದ್ರೆ ಅತೃಪ್ತರು ಆಲ್ರೆಡಿ ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಸುಮಾರು 1.5 ತಿಂಗಳಿಂದಲೂ ಕೂಡ ಹರಿದಾಡ್ತಾ ಇದೆ. ಅವರೇನಾದ್ರೂ ಆಪರೇಷನ್ಗೆ ಮುಂದಾದ್ರೆ ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಇದೀಗ ಮೈತ್ರಿ ಟೀಮ್ ಕೂಡ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ರಾಜಕೀಯದಲ್ಲಿ ನಾಳೆ ಮಹಾಕ್ರಾಂತಿ ನಡೆಯುತ್ತಾ? ಕಾದು ನೋಡಬೇಕು. ಓಕೆ, ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ನಾಳೆ ಏನೇನ್ ಆಗಬಹುದು, ಎರಡೂ ಪಕ್ಷದಲ್ಲಿ ಏನೇನ್ ಆಗಬಹುದು ಅನ್ನೋದರ ಕುರಿತು ಅಪ್ಡೇಟ್ಸ್ ಕೊಡೋದಕ್ಕೆ ನನ್ನ ಕಲೀಗ್ಸ್ ರವೀಶ್ ಹಾಗೂ ಸುಕೇಶ್ ಇಬ್ರು ಕೂಡ ಲೈವ್ ಜಾಯ್ನ್ ಆಗಿದ್ದಾರೆ. ಇಬ್ರಿಗೂ ಕೂಡ ವೆಲ್ಕಮ್. ಮೊದಲಿಗೆ ನಾನು ಸುಕೇಶ್ ನಿಮ್ಮನ್ನ ಮಾತಾಡ್ತೀನಿ. ಒಂದು ಕಡೆ ಅತೃಪ್ತರೆಲ್ಲರೂ ಕೂಡ ಬಿಜೆಪಿಯ ಸಂಪರ್ಕದಲ್ಲಿದ್ದಾರೆ. ಬಿಜೆಪಿ ಮಗದೊಮ್ಮೆ ಆಪರೇಷನ್ ಅನ್ನ ಮಾಡಬಹುದು, ನಾಳೆ ರಾಜ್ಯಪಾಲರ ಸಭೆಗೂ ಕೂಡ ಅಡ್ಡಿಪಡಿಸಬಹುದು ಅನ್ನುವಂತಹ ದೊಡ್ಡ ಮಟ್ಟದ ಮಾತು ರಾಜಕೀಯದಲ್ಲಿ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ತಮ್ಮ ಶಾಸಕರನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಹೋಗಬಹುದು? ಸಭಾ, ಈಗ ಬಿಜೆಪಿಯವರು ಮೊದಲು ಹೇಳಿದ ರೀತಿಯಲ್ಲಿ ಈಗ ಪರಿಸ್ಥಿತಿ ಅಷ್ಟೊಂದು ಟಫ್ ಆಗಿ ದೋಸ್ತಿಗಳಿಗೆ ಇದ್ದಂತೆ ಕಂಡು ಬರ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ಕೈತಪ್ಪಿದ ಶಾಸಕರ ಪೈಕಿ ಅಧಿಕೃತವಾಗಿ ಉಮೇಶ್ ಜಾಧವ್ ಈಗ ವಾಪಸ್ ಕಾಂಗ್ರೆಸ್ ಪಾಳಯಕ್ಕೆ ಬಂದಿದ್ದಾರೆ. ಇನ್ನು 3 ಜನರ ಸ್ಟ್ಯಾಂಡ್ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲ ಇದ್ರೂ ಕೂಡ ಕೊನೆ ಗಳಿಗೆಯಲ್ಲಿ ಅಧಿವೇಶನಕ್ಕೆ ಬರಬಹುದು ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದು ಒಂದು ಕಡೆ. ಅದಾಗಿದ್ರೂ ಕೂಡ ತಮ್ಮ ಜಾಗೃತಿಯಲ್ಲಿ ತಾವಿರಬೇಕನ್ನುವಂಥದ್ದು ಶಾಸಕರಿಗೆ ವಿಪ್ಪನ್ನು ಕೂಡ ಜಾರಿ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಅಧಿವೇಶನ ಆರಂಭ ಆಗ್ತಿದೆ, ಬಹುತೇಕ ಅಲ್ಲೇ ವಿಪ್ಪನ್ನು ಜಾರಿ ಮಾಡಿ ಬಜೆಟ್ ಆನಂತರದ ಬಜೆಟ್ ಮೇಲೆ ಚರ್ಚೆ ಮತ್ತು ಬಜೆಟ್ ಅನುಮೋದನೆ ಸಂದರ್ಭದಲ್ಲಿ ಕಡ್ಡಾಯವಾಗಿ ಇರಲೇಬೇಕು ಅನ್ನುವಂಥ ಒಂದು ವಿಪ್ ಜಾರಿ ಮಾಡಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ಕೂಡ ತೀರ್ಮಾನಕ್ಕೆ ಬಂದಿದೆ. ಮತ್ತೊಂದು ಕಡೆ ಜೆಡಿಎಸ್ನಲ್ಲಿ ಆ ಮಟ್ಟಿಗಿನ ಶಾಸಕರು ಕೈತಪ್ಪಿ ಹೋಗಬಹುದು ಅನ್ನುವಂಥ ಆತಂಕ ಇಲ್ಲ. ಈ ಎಲ್ಲ ಬೆಳವಣಿಗೆಗಳು ಮತ್ತೊಂದು ಕಡೆಯಲ್ಲಿ ಆಪರೇಷನ್ ಕಮಲಕ್ಕೆ ಕೌಂಟರ್ ಆಗಿ ದೋಸ್ತಿಗಳು ಆಪರೇಷನ್ ಮಾಡ್ತಾರೆ ಅನ್ನುವಂತ ಒಂದು ಆತಂಕ ಬಿಜೆಪಿ ಪಾಳಯದಲ್ಲಿ ಏನಾಗಿದೆ, ಅದು ಕೂಡ ಒಂದು ದೋಸ್ತಿಗಳ ಕಾನ್ಫಿಡೆನ್ಸ್ಗೆ ಕಾರಣವಾಗಿರುವಂತ ವಿಚಾರ. ಅವರು ತಮ್ಮ ಶಾಸಕರನ್ನು ಉಳಿಸಿಕೊಳ್ಳುವಂತ ಕಡೆ ಆಸಕ್ತಿ ತೋರಿಸ್ತಾರೆ ಹೊರತು ಈ ಕಡೆ ಇನ್ನೂ ಹೆಚ್ಚಿನ ಒಂದು ಪ್ರಯತ್ನ ಅವರು ಮಾಡಲ್ವೇನೋ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಕಾನ್ಫಿಡೆನ್ಸ್ ಇವರಿಗೆ ಕಂಡು ಬರ್ತಾ ಇದೆ. ಇವೆಲ್ಲಾ ಬೆಳವಣಿಗೆಗಳ ಮಧ್ಯದಲ್ಲಿ ವಿಪ್ ಇರ್ಬೋದು, ಶಾಸಕರ ಜೊತೆ ಸಭೆ ಇರ್ಬೋದು, ಭೋಜನ ಕುಟೀರ, ಹೀಗೆ ನಿರಂತರವಾಗಿ ಶಾಸಕರನ್ನ ಜೊತೆಗಿಟ್ಟುಕೊಳ್ಳುವಂತ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಈಗಾಗಲೇ ದೋಸ್ತಿಗಳು ಮಾಡ್ಕೊಂಡಿದ್ದಾರೆ. ಸಭಾ, ಓಕೆ, ಇವಾಗ ಚಿಂಚೋಳಿ ಶಾಸಕರು ಮೈತ್ರಿ ಸರ್ಕಾರದ ದಾರಿಯತ್ತ ಬರ್ತಿದ್ದಾರೆ. ಇನ್ನುಳಿದ ಅತೃಪ್ತರು ಕೂಡ ಬರಬಹುದಾ? ಅವರು ಕೂಡ ಕಾಂಗ್ರೆಸ್ನ ನಾಯಕರ ಸಂಪರ್ಕದಲ್ಲಿ ಇದ್ದಾರಾ? ಅವ್ರು ಹೇಳ್ದಂಗ್ ಮಾತು ಕೇಳ್ತಾರಾ? ಸುಕೇಶ್, ಇದುವರೆಗೂ 3 ಜನರನ್ನ ಸಂಪರ್ಕ ಮಾಡಲಿಕ್ಕೆ ಕಾಂಗ್ರೆಸ್ ನಾಯಕರುಗಳ ಕೈಲಿ ಆಗಿಲ್ಲ. ಆದ್ರೆ ಅದರಲ್ಲೂ ಕೂಡ ಶಾಸಕ ನಾಗೇಂದ್ರ ಕೆಲವರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ರಮೇಶ್ ಜಾರಕಿಹೊಳಿ ಮತ್ತು ಮಹೇಶ್ ಕುಮಟಳ್ಳಿ ಅವರು ಕೂಡ ಇದುವರೆಗೆ ಯಾರ ಸಂಪರ್ಕ ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಹಾಗಾಗಿ 4ರಲ್ಲಿ 2 ಮಾತಿಗೆ ಸಿಕ್ಕಿದ್ದಾರೆ, ಒಬ್ರು ವಾಪಸ್ ಬಂದಿದ್ದಾರೆ ಅಂದ್ರೆ ಉಳಿದ 3 ಜನರ ಮೇಲೆ ಸಹಜವಾದ ಅನುಮಾನ ಇದೆ. 3ರಲ್ಲಿ ನಾಗೇಂದ್ರ ಕೂಡ ಬರಬಹುದು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರಿಗೆ ಇರುವಂತ ಆತ್ಮವಿಶ್ವಾಸ. ಆದ್ರೆ ರಮೇಶ್ ಜಾರಕಿಹೊಳಿ ಮತ್ತು ಮಹೇಶ್ ಕುಮಟಳ್ಳಿ ಅವರ ವಿಚಾರಕ್ಕೆ ಬರೋದಾದ್ರೆ ಯಾವುದೇ ರೀತಿಯಲ್ಲಿ ಅವರು ಬರ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಕಾಂಗ್ರೆಸ್ ನಾಯಕರಿಗೆ ಇಲ್ಲ. ಹಾಗಂತ ಅವರು ಸಂಪೂರ್ಣವಾಗಿ ಕೈತಪ್ಪಿ ಹೋಗದೆ ಸದನಕ್ಕೆ ಹಾಜರಾದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಕೆಲವರ ಬಳಿ ತಾವು ಬರ್ತೀವಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಸದನಕ್ಕೆ ಹಾಜರಾಗುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ಪಾಳಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ
ಅಂದ್ರೆ 4 ದಾಟಿ ಹೆಚ್ಚುವರಿ ಶಾಸಕರು ಆ ಕಡೆ ಹೋಗಿಲ್ಲ ಅನ್ನುವಂಥದ್ದು ಒಂದು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ದೋಸ್ತಿಗಳಿಗಾದ್ರೆ, ಮತ್ತೊಂದು ಕಡೆ ಇರುವ 4ರಲ್ಲೂ ಕೂಡ ಒಂದಿಬ್ರು ವಾಪಸ್ ಬರಬಹುದು ಅನ್ನುವಂಥ ನಿರೀಕ್ಷೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗಿನ ನಿರಾಳ ಮನೋಭಾವ ದೋಸ್ತಿಗಳ ಮಧ್ಯೆ ಕಂಡು ಬಂದಂತೆ ಕಾಣಿಸ್ತಾ ಇದೆ. ಸಭಾ ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿ ಇವಾಗ ಬಿಜೆಪಿಯ ನೆಕ್ಸ್ಟ್ ಪ್ಲಾನ್ ಏನು ಅನ್ನೋದರ ಕುರಿತು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಈಗಾಗಲೇ ಕಾಂಗ್ರೆಸ್ನ ಅತೃಪ್ತರೆಲ್ಲರೂ ಕೂಡ ಸರಿ ದಾರಿಗೆ ಬರ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾದ್ರೆ ಬಿಜೆಪಿಯ ನೆಕ್ಸ್ಟ್ ಪ್ಲಾನ್ ಏನು? ಖಂಡಿತವಾಗಿಯೂ ಕೂಡ ನಾಳೆ ನಡೆಯತಕ್ಕಂತ ಒಂದು ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣ ಏನಿದೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇವತ್ತು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಯಡಿಯೂರಪ್ಪ ಅವರ ನಿವಾಸದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತು. ಆ ಒಂದು ಚರ್ಚೆಯ ಸಂದರ್ಭದಲ್ಲೂ ಕೂಡ ಕಾದು ನೋಡುವ ತಂತ್ರಕ್ಕೂ ಕೂಡ ಶರಣಾಗಿದ್ದಾರೆ. ಈಗ ಸ್ವತಃ ನಮ್ಮ ಜೊತೆ ಮಾಜಿ ಡಿಸಿಎಂ ಆಗಿರ್ತಕ್ಕಂಥ ಅಶೋಕ್ ರವರು ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ ಬನ್ನಿ. ಅವರು ನಾಳೆ ಸ್ಟ್ರಾಟಜಿ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಾಳೆ ಸ್ಟ್ರಾಟಜಿ ಏನು? ಯಾಕೆಂದ್ರೆ ರಾಜ್ಯಪಾಲರ ಭಾಷಣ ಇದೆ, ಅದಕ್ಕೆ ಅಡ್ಡಿಪಡಿಸ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಏನ್ ಸುಮ್ಮನಿದ್ದು ಬಿಡ್ತೀರಾ ಅಂತ? ಕಳೆದ 6-7 ತಿಂಗಳಿಂದ ಈ ಸರ್ಕಾರದ ನಡೆಯನ್ನ ನೋಡಿದ್ರೆ ದಿನನಿತ್ಯ ಮಾಧ್ಯಮದಲ್ಲಿ ಸರ್ಕಾರ ಇರ್ತೈತೋ ಬೀಳ್ತೈತೋ ಅನ್ನೋ ಸುದ್ದಿಗಳು ಹೊರತು ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಯಾವ ಮಂತ್ರಿನೂ ವಿಧಾನಸೌಧದಲ್ಲಿ ಕುಳಿತು ಒಂದು ಪತ್ರಿಕಾಗೋಷ್ಠಿ ಮಾಡಿ ಇಷ್ಟು ಕೆಲಸಗಳನ್ನು ಮಾಡಿದ್ದೀನಿ, ಇದು ಇಷ್ಟು ಪ್ರೋಗ್ರೆಸ್ ಅಲ್ಲಿದೆ, ನಮ್ಮ ಇಲಾಖೆ ಇಷ್ಟು ಚುರುಕಾಗಿ ಕೆಲಸ ಮಾಡಿ, ಎಲ್ಲೂ ಇಲ್ಲ. ಏನೋ ಒಂಥರ ಗರಬಡದ ರೀತಿಯಲ್ಲಿ ಇಡೀ ಸರ್ಕಾರ ವಿಧಾನಸೌಧ ಒಂಥರ ಕತ್ತಲ ಕವಿತರ ಇದೆ. ಅದರಿಂದ ರಾಜ್ಯದ ಜನತೆಗೆ ಒಂದು ರೀತಿ ಅಪಮಾನ ಮಾಡ್ತಾ ಇರೋ ಈ ಸರ್ಕಾರ ಯಾವ ಮುಖ ಇಟ್ಕೊಂಡು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ? ಯಾವ ನೈತಿಕ ಅಧಿಕಾರ ಇದೆ? ಒಂದ್ ಕಡೆ ಕಾಂಗ್ರೆಸ್ ಅವರು ಎಲ್ಲ MLAಗಳು ಆಲ್ಮೋಸ್ಟ್ ಆಲ್ 90% MLAಗಳು ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಅಂತ ಒಪ್ಕೊಂಡೇ ಇಲ್ಲ. ಎಲ್ಲ ಇದೇ ಕಾರಣಗಳನ್ನ ಇಟ್ಕೊಂಡು ನೀವು ನಾಳೆ ಇದು ಮಾಡ್ತೀರಾ ಅಂತ, ಹೋರಾಟ ಮಾಡ್ಬಿಡ್ತೀರಾ ಅಂತ? ಮಾಡಬೇಕು. ವಿರೋಧ ಪಕ್ಷವಾಗಿ ನಮ್ಮ ಡ್ಯೂಟಿ ಏನಿದೆ? ಹೋರಾಟ. ನಮ್ಗೇನೋ ಅಲ್ಟಿಮೇಟ್ ಫಲ ಕೆಲಸ ಮಾಡಬೇಕು. ಸರ್ಕಾರ ಜನಗಳಿಗೆ ನ್ಯಾಯ ಸಿಗಬೇಕು. ನಾವು 104 ಜನ MLA ಇದ್ದೀರಿ. ದೊಡ್ಡ ಪ್ರತಿಪಕ್ಷವಾಗಿ ಅಂದ್ರೆ ಮುಖ್ಯಮಂತ್ರಿ ಪಕ್ಷಕ್ಕಿಂತ ನಮ್ಮದೇ 3 ಪಟ್ಟು ದೊಡ್ಡದು. ಮತ್ತೆ ನೀವು ಆಪರೇಷನ್ ಕಮಲದ ಮೂಲಕ ಉಮೇಶ್ ಜಾಧವ್ ಅವ್ರನ್ನ ಸೆಳೆದಿದ್ರು, ನಿಮ್ಮ ಶಾಸಕರಿದ್ರು, ಈಗ ಅವ್ರು ವಾಪಸ್ ಹೋಗ್ತಾ ಇದ್ದಾರೆ, ಈ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಟುಸ್ ಆಗ್ಬಿಡ್ತಾ ಅಂತ? ನೋಡಿ, ಆಪರೇಷನ್ ಕಮಲ ನಾವು ಮಾಡೋ ಅಂತ ಪ್ರಯತ್ನನೂ ಮಾಡಿಲ್ಲ, ಟುಸ್ ಆಗೋ ಪ್ರಯತ್ನನೂ ಇಲ್ಲ, ಸಫಲ ಆಗೋ ಪ್ರಯತ್ನನೂ ಇಲ್ಲ. ನಮ್ದು ಆ ತರದ್ ಯಾವುದೇ ರೀತಿ ಆಪರೇಷನ್ ಕಮಲ ನಾವು ಮಾಡ್ತಾ ಇಲ್ಲ. ಗುರುಗ್ರಾಮಕ್ಕೆ ಹೋಗಿದ್ರೆ ಆ ಒಂದು ಸಂದರ್ಭದಲ್ಲಿ ಅದೇನಕ್ಕೆ ಹೋಗಿದ್ದು, ಈ ರೀತಿಯ ವಿಚಾರಗಳನ್ನು ಕೂಡ ಕಾಂಗ್ರೆಸ್ ಅವರು ಕೇಳ್ತಾ ಇದ್ದಾರೆ. ನಮ್ಮ ಶಾಸಕರನ್ನ ಒಟ್ಟಿಗೆ ಇಟ್ಕೊಳ್ಳೋವಂಥದ್ದು, ನಮ್ಮ ಶಾಸಕರು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೀಟಿಂಗ್ ಅಲ್ಲಿ ಭಾಗವಹಿಸುವಂಥದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ನಾವು ಹೋಗಿದ್ರೆ ಹೊರತು ಇವ್ರ ತರ ರೆಸಾರ್ಟ್ ಅಲ್ಲಿ ಹೋಗಿ ಒಡೆದಾಡ್ಕೊಂಡು ಕೊಲೆ ಮಾಡೋ ಪ್ರಯತ್ನ, ಮರ್ಡರ್ಗಳು, ಕುಡಿದು ಗಲಾಟೆ ಮಾಡೋ ಅಂಥದಕ್ಕೆ ನಮ್ಮ ಶಾಸಕರು ಯಾರು ಹೋಗಿಲ್ಲ. ಇವ್ರು ಮಾಡ್ತಾ ಇದ್ದಾರೆ. ಅದರಿಂದ ಈ ಸರ್ಕಾರ ಬಹುಮತ ಇಲ್ಲ ಅಂತ ನಮ್ಗನ್ಸ್ತಾ ಇದೆ. ಈ ಸರ್ಕಾರದಲ್ಲಿ ಬಹುಮತ ಇಲ್ಲ. ಯಾರು ಮುಖ್ಯಮಂತ್ರಿ, ನಿಜವಾದ ಮುಖ್ಯಮಂತ್ರಿ ಯಾರು, ಡಮ್ಮಿ ಮುಖ್ಯಮಂತ್ರಿ ಯಾರು, ಅಧಿಕೃತ ಅನಧಿಕೃತ ಮತ್ತೆ ಒಡೆದಾಟ ನಡೀತಾ ಇದ್ದಾರೆ. ಇದರಿಂದ ಸರ್ಕಾರ ಬಿದ್ದೋಗ್ತಾ ಇದೆ. ಇದಿಷ್ಟು ಅಶೋಕ್ ರವರ ಒಂದು ಹೇಳಿಕೆ ಆಗಿದೆ. ನಾಳೆ ಹೋರಾಟ ಮಾಡ್ತೇವೆ ಅನ್ನೋ ಮಾತುಗಳನ್ನು ಕೂಡ ಅಶೋಕ್ ರವರು ಹೇಳ್ತಾ ಇರ್ತಕ್ಕಂಥದ್ದು. ಸಭಾ ಎಸ್ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ. ಎಸ್, ಮತ್ತೆ ಮಾತಾಡ್ತೀನಿ ನಮ್ಮ ಪ್ರತಿನಿಧಿ ಸುಕೇಶ್ ಅವರನ್ನ. ಸುಕೇಶ್, ಈಗಾಗಲೇ ಅಶೋಕ್ ಅವರು ಮಾತಾಡ್ತಾ ಇದ್ರು, ನಾವು ಯಾವುದೇ ಆಪರೇಷನ್ ಕಮಲಕ್ಕೆ ಕೈ ಹಾಕಿಲ್ಲ, ಆದ್ರೆ ನಾಳೆ ಕಾದು ನೋಡಿ, ನಾಳೆ ಒಂದ್ ರೀತಿಯಾಗಿರುವಂತಹ ಹೋರಾಟವನ್ನ ನಾವೆಲ್ಲ ಮಾಡ್ತೀವಿ. ಸರ್ಕಾರದಲ್ಲೇ ಬಹುಮತ ಇಲ್ಲ, ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅವರ ನಡೆನುಡಿ ಅಂತ ಹೇಳಿದ್ರು. ಸೊ ಹಾಗಾದ್ರೆ ಕಾಂಗ್ರೆಸ್ನವರ ಪ್ಲಾನ್ ಏನಾಗಬಹುದು ನಾಳೆ? ಸಭಾ, ಈಗ ಏನು ಬಿಜೆಪಿಯವರು ಹೇಳ್ತಾ ಇರುವಂತದ್ದು ಅಲ್ಲಿ ಸ್ಪಷ್ಟ ಬಹುಮತ ಇಲ್ಲ ಅನ್ನುವಂಥದ್ದು. ಸಹಜವಾಗಿ ಅಂತ ಬಹುಮತ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಖಂಡಿತವಾಗಿಯೂ ಕೂಡ ಬಿಜೆಪಿಯವರು ವಿಶ್ವಾಸಮತ ಸಾಬೀತಿಗೆ ನೀವು ಮುಂದಾಗಿ ಎನ್ನುವಂತ ಒಂದು ಪಂಥಾಹ್ವಾನವನ್ನು ಕೊಡ್ತಾರೆ. ಆ ವಿಶ್ವಾಸಮತ ಸಾಬೀತಿಗೆ ಪಂಥಾಹ್ವಾನ ಕೊಟ್ಟ ನಂತರದಲ್ಲಿ ನಿಜಕ್ಕೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಸಂಕಷ್ಟಕ್ಕೆ ಸಿಲುಕೋದು ಯಾಕೆ ಅಂತಂದ್ರೆ ಅಷ್ಟು ಸಂಖ್ಯೆಯ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂಥದ್ದು. ಆ ಮಧ್ಯದಲ್ಲಿ ಏನಾದ್ರೂ ಬಿಜೆಪಿ ತನ್ನ ಕೈಚಳಕವನ್ನ ತೋರಿಸಿದ್ರೆ ಮಾತ್ರ ಸರ್ಕಾರ ಸಂಕಷ್ಟಕ್ಕೆ ಸಿಲುಕುತ್ತೆ. ಆದ್ರೆ ಆ ಸಾಧ್ಯತೆಗಳು ಕಡಿಮೆ ಅನ್ನುವಂತ ಒಂದು ಆತ್ಮವಿಶ್ವಾಸ ದೋಸ್ತಿಗಳ ಮಧ್ಯೆ ಇರುವಂತದ್ದು. ಯಾಕಂದ್ರೆ ಬಹುತೇಕ ಒಂದು 115ರಷ್ಟು ಶಾಸಕರುಗಳು ಖಂಡಿತ ನಮ್ಮ ಜೊತೆಗೆ ಇದ್ದೇ ಇದ್ದಾರೆ ಅನ್ನುವಂತ ವಿಶ್ವಾಸ ಅವರಲ್ಲಿದೆ. ಆದ್ರೆ ಬಿಜೆಪಿ ಅವರು ಹೇಳ್ತಾ ಇರೋದ್ರಲ್ಲಿ ಸಾಕಷ್ಟು ಅರ್ಥಗಳಿರುತ್ತೆ. ಯಾಕಂತಂದ್ರೆ ಅವರು ಆ ಬಹುಮತ ಇಲ್ಲ ಅಂದ್ರೆ ಒಂದು ಬಹುಮತ ಸಾಬೀತಿಗೆ ಒತ್ತಾಯ ಮಾಡ್ಲಿಕ್ಕೆ ಅವರು ಪೀಠಿಕೆಯನ್ನು ಹಾಕ್ತಾ ಇದಾರ, ವೇದಿಕೆಯನ್ನು ಸಿದ್ಧ ಮಾಡ್ಕೊಳ್ತಿದಾರ, ಅಥವಾ ಬಜೆಟ್ ಅನುಮೋದನೆಗೆ ಅಡ್ಡಿಪಡಿಸಲಿಕ್ಕೆ ಏನಾದ್ರು ಸಿದ್ಧತೆಯನ್ನು ಮಾಡ್ಕೊಳ್ತಿದಾರ, ಅಥವಾ ಈ ರೀತಿ ಹೇಳುವ ಮೂಲಕ ದೋಸ್ತಿಗಳ ಆತ್ಮವಿಶ್ವಾಸವನ್ನು ಹಾಳು ಮಾಡೋ ಪ್ರಯತ್ನ ಮಾಡ್ತಿದಾರ ಅನ್ನುವಂತ ಸಹಜವಾದ ಕುತೂಹಲ ಇದರಲ್ಲಿ ಮೂಡುತ್ತೆ. ಸಭಾ, ಓಕೆ ಸುಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಎಸ್, ರಾಜ್ಯ ರಾಜಕೀಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ. ಯಾವೆಲ್ಲ ನಾಯಕರು ಏನೇನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಬನ್ನಿ ನೋಡೋಣ.
ಅವರ ಪ್ರಯತ್ನಗಳು ನಮ್ಮ ಶಾಸಕರ ಮೇಲೆ ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ, ಇವತ್ತು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳುವಂಥದ್ದು, ನಿಮ್ಮ ಆಪರೇಷನ್ ಕಮಲಕ್ಕೆ ನೀವು ಶಾಸಕರ ಮೇಲೆ ಪ್ರಯತ್ನ ಮಾಡಿದ್ದೀರಾ, ದಾಳಿ ಮಾಡ್ತಾ ಇದ್ದೀರಾ. ನೀವು 20 ಕೋಟಿ ಕೊಡ್ತೀವಿ, 30 ಕೋಟಿ. ನಮ್ಮೊಬ್ಬರು ಶಾಸಕರು ಮೊನ್ನೆ ಹೇಳ್ತಾ ಇದ್ರು, ಸರ್ ಡೆಲಿವರಿ ಇದೆ, ರೆಡಿ ಇದೆ, ಬಂದು ತೊಗೊಂಡು ಹೋಗ್ಬೇಡಿ ಅಂತ ಅವ್ರಿಗೆ ಫೋನ್ ಮಾಡಿದ್ದಾರೆ. ಇಲ್ಲಿಗೆ ಬಂದ್ರೆ ಸಾಕು, ನೀವು ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಮಾತುಗಳು ಆಡಿದ್ದಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಬಿಜೆಪಿಯವರು ಅಧಿಕಾರಕ್ಕೋಸ್ಕರ, ಈ ಸರ್ಕಾರ ಉರುಳಿಸೋದಕ್ಕೋಸ್ಕರ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಕೂಡ ರಾಜ್ಯ ಇತಿಹಾಸದಲ್ಲಿ ಈ ಮಟ್ಟದ ಕೀಳು ಮಟ್ಟದ ರಾಜಕಾರಣ ಯಾವ ಪಕ್ಷ ಮಾಡಿ ಅದು ಬಿಜೆಪಿ ಮಾಡ್ತಾ ಇದೆ. ಆದರೆ ಈ ಆಪರೇಷನ್ ಕಮಲ ಕಂಪ್ಲೀಟ್ಲಿ ಇದು ಫ್ಲಾಪ್ ಆಗ್ತದೆ, ಅವರಿಗೆ ಮುಖಭಂಗ ಆಗ್ತದೆ, ಅವರ ಮುಖಕ್ಕೆ ಇವತ್ತಿನ ದಿವಸ ಕೆಸರು ಬೀಳ್ತಕ್ಕಂಥದ್ದು ಅನಿವಾರ್ಯ ಆಗ್ತದೆ. ಮತ್ತು ಇದರಿಂದ ಇದು 4ನೇ ಬಾರಿ, 3 ಬಾರಿ ಪ್ರಯತ್ನ ಆಯಿತು, 3 ಬಾರಿನೂ ಫ್ಲಾಪ್ ಆಯಿತು. ಆದರೆ ಅವ್ರಿಗೆ ಬುದ್ಧಿ ಬಂದಿಲ್ಲ, ಇನ್ನೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ, ಇನ್ನೂ ಕೂಡ ಅವರಿಗೆ ಆ ಮಾನ ಮರ್ಯಾದೆನೇ ಇಲ್ಲ. ಬಿಜೆಪಿ ಅವರಿಗೆ ಎಷ್ಟು ಸಲ ಕೂಡ ಬಿದ್ರು ಅದನ್ನ ಬಿಡೋದಕ್ಕೆ ರೆಡಿ ಇಲ್ಲ. ನಿಮ್ಮ ಶಾಸಕರನ್ನ ಗಟ್ಟಿಯಾಗಿ ನಿಮ್ಮ ಜೊತೆಗೆ ಇಟ್ಕೊಂಡ್ರೆ ಕಾಂಗ್ರೆಸ್ JDSನವರು ನಾವು ಬೀಳಿಸೋ ಪ್ರಶ್ನೆ ಎಲ್ಲಿ ಬರುತ್ತೆ? ಅನಗತ್ಯವಾಗಿ ನಿಮ್ಮನೆಯಲ್ಲಿರುವಂಥ ನಿಮ್ಮ ಸಿಬ್ಬಂದಿಗಳನ್ನು, ನಿಮ್ಮ ಶಾಸಕರನ್ನ ಗಟ್ಟಿಯಾಗಿ ಇಟ್ಕೊಳ್ದೇನೆ ಯಡಿಯೂರಪ್ಪನ ಮೇಲೆ, ಬಿಜೆಪಿ ಮೇಲೆ ಆರೋಪ ಮಾಡೋದಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಕೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಸರ್, ಈಗ ಬಜೆಟ್ ಮಂಡನೆ ಆಗಲ್ಲ ಅಂತ ಸಾಕಷ್ಟು ನಿಮ್ಮ ನಾಯಕರುಗಳು ಕೂಡ ನಾನೀಗ ಹೇಳ್ತಾ ಇದ್ದೇನೆ, ಈ ರೀತಿಯ ಹೇಳಿಕೆಗಳನ್ನು ಯಾರೂ ಕೊಡಬಾರ್ದು. ಬಜೆಟ್ ಮಂಡನೆ 8ನೇ ತಾರೀಕು ಕುಮಾರಸ್ವಾಮಿ ಅವರು ಮಾಡೋಕ್ಕೆ ದಿನಾಂಕ ನಿಶ್ಚಯ ಆಗಿದೆ. ನಾಳೆ ರಾಜ್ಯಪಾಲರ ಜಂಟಿ ಅಧಿವೇಶನ ಇದೆ. ಯಾವ್ಯಾವ ಸಂದರ್ಭದಲ್ಲಿ ನಮ್ಮ ನಿಲುವೇನು ಇರಬೇಕು ಅನ್ನೋದನ್ನು ನಾವು ಶಾಸಕಾಂಗ ಪಕ್ಷ ಸಭೆಯಲ್ಲಿ ಕುಂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೊಂಡು. ನನ್ನ ಹತ್ರ ಇವತ್ತವರೆಗೂ ಯಾರು ಆಫರ್ ಕೊಡೋಕ್ಕೂ ಬಂದಿಲ್ಲ, ನಾನು ಯಾರ ಹತ್ರ ಆಫರ್ ಇಸ್ಕೊಳ್ಳೋಕ್ಕೂ ಹೋಗಿಲ್ಲ. ಹಂಗಾಗಿ ನಾನು 1992ನೇ ಇಸ್ವಿಯಿಂದ ಪಾರ್ಟಿಲಿದ್ದೀನಿ, 3 ಬಾರಿ ಕಾರ್ಪೊರೇಟ್ ಆಗಿದ್ದೀನಿ, ಮೂಡಾ ಚೇರ್ಮನ್ ಆಗಿದ್ದೀನಿ, ಈಗ MLAನೂ ಸಹ ಆಗಿದ್ದೀನಿ. ಸಾಹೇಬರು ನನಗೆ ಮೂಡಾ ಚೇರ್ಮನ್ ಮಾಡಿದ್ರು. ಆ ಥರ ಪಾರ್ಟಿ ಬದಲಾವಣೆ ಮಾಡಬೇಕು ಅಂದರೆ KJPಗೆ ಹೋಗ್ಬೇಕಾಯ್ತು. ನಾನು KJPಗೆ ಹೋಗಲಿಲ್ಲ, BJPಲಿ ಉಳಿದಿದ್ದೀನಿ. ಮತ್ತು ಇವತ್ತು ಯಾಕೆ ಬೇರೆ ಪಕ್ಷಕ್ಕೆ ನಾವು ಹೋಗಲಿ? ಆ ಥರ ಆಫರ್ ನನಗೆ ಯಾರು ಇವತ್ತರೆಗೂ ಹೇಳಿಲ್ಲ. ನಿಮ್ಮ ಮಾಧ್ಯಮದಲ್ಲೇ 2-3 ಸಲ ಈ ರೀತಿಯಾದಂಥ ವಿಚಾರ ಬಂದಾಗ ನಾನು ಕ್ಲಾರಿಫೈ ಮಾಡಿದ್ದೀನಿ, ಮತ್ತೇನೂ ಈಗಲೂ ಮಾಡ್ತಾ ಇದ್ದೀನಿ. ಯಾವ ಆಫರ್ ಬಂದರೂ ಸಹ ನಾವು ಭಾರತೀಯ ಜನತಾ ಬಿಟ್ಟು ನಾವು ಹೋಗಲ್ಲ. ಕಾಂಗ್ರೆಸ್ ಶಾಸಕಾಂಗ ಪಕ್ಷಕ್ಕೆ ಯಾರು ಬರಲ್ಲ ಅವ್ರ ಬಗ್ಗೆ ಕಠಿಣ ಕ್ರಮ ತಗೋತೀವಿ ಅಂತಂದ್ರು. 4 ಜನ ಸಭೆಗೆ ಬರಲಿಲ್ಲ, ಒಬ್ಬರು ಬಸ್ ಹತ್ಕೊಂಡಿದ್ದೆ ಓಡಿದ್ರು. ಇವತ್ತಿನ ತನಕ ಈ ಕಠಿಣ ಕ್ರಮ ತಗೊಂಡಿಲ್ಲ. ರೆಸಾರ್ಟಲ್ಲಿ ಕೊಲೆ ಒಂದು ಪುಣ್ಯಕ್ಕೆ ಆಗಲಿಲ್ಲ, ಕೊಲೆ ಪ್ರಯತ್ನ ಪೂರ್ಣ ನಡೀತು. ಸ್ವತಃ ಮುಖ್ಯಮಂತ್ರಿಗಳು ನಾನು ಯಾವ ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಕಾಯ್ತಾ ಇದ್ದಾರೆ. ನಾನು ಈಗಲೂ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಒತ್ತಾಯ ಮಾಡ್ತೇನೆ, ಈ ಕಾಂಗ್ರೆಸ್ಸನ್ನು ನಂಬಿಕೊಂಡು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಖಂಡಿತ ಸೂಕ್ತ ಅಲ್ಲ. ನೀವು ರಾಜೀನಾಮೆ ಕೊಟ್ಟು ಮರ್ಯಾದೆ ಉಳಿಸ್ಕೊಳ್ಳೋದು ಒಳ್ಳೆಯದು ಅನ್ನೋಂಥ ಮಾತನ್ನು ಹೇಳ್ತೇನೆ. ಯಾಕೆಂದರೆ ಅವ್ರು ಬಳಸ್ತಾ ಇರೋಂಥ ಪದಗಳು ನೋಡಿದಾಗ ರಾಜ್ಯ ಜನ ನಿಮ್ಮ ಬಗ್ಗೆ ಬಹಳ ಕನಿಕರ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನವರ ಒಂದು ನಡವಳಿಕೆಯಿಂದ. ಹಾಗಾಗಿ ಮುಂದಿನ ಎಲ್ಲ ಚರ್ಚೆಗಳನ್ನು ಮಧ್ಯಾಹ್ನ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದೀವಿ. ನಾವ್ಯಾರು ಬಡ್ಜೆಟ್ ಮಂಡನೆ ಮಾಡೋದಕ್ಕೆ ನಾವೇನು ವಿರೋಧ ಮಾಡಲ್ಲ, ಮಾಡಲಿ, ಬಡ್ಜೆಟ್ ಮಂಡನೆ ಮಾಡಲಿ. ಬಡ್ಜೆಟ್ ಮಂಡನೆ ಮಾಡಕ್ ಮುಂಚೆ ಇವ್ರು ಮುಖ್ಯಮಂತ್ರಿ, ಕಾಂಗ್ರೆಸ್ ಅವ್ರು ಒಪ್ಕೋಬೇಕು ಇವರೇ ಮುಖ್ಯಮಂತ್ರಿ ಅಂತ. ನನ್ ತಿಳಿದ ಪರಮೇಶ್ವರ್ ಒಬ್ಬರು ಬಿಟ್ಟು ಇನ್ನು ಉಳಿದವ್ರು ಯಾರೂ ಇವ್ರ ಜೊತೆ ಇದ್ದಂಗೆ ಕಾಣಿಸಿಲ್ಲ, ಈ ಮುಖ್ಯಮಂತ್ರಿಗಳ ಜೊತೆ. ಅದರಿಂದ ನಮಗೆ ಕಾಂಗ್ರೆಸ್ ಅವ್ರು ಡೌಟ್ ಬೀಳ್ತಾ ಇರೋದು, ಬಿಜೆಪಿ ಎಲ್ಲ ಡೌಟ್ ಬೀಳೋದು, ಕಾಂಗ್ರೆಸ್ ಅವ್ರು ಡೌಟ್ ಬೀಳ್ತಾ ಇರೋದು ಈ ಬಡ್ಜೆಟ್ ಆತತೋ ಇಲ್ಲೋ ಅಂತ ಹೇಳಿ. 104 ಜನ ಶಾಸಕರು ಒಟ್ಟಾಗಿದ್ದೀವಿ ಭಾರತೀಯ ಜನತಾ ಪಕ್ಷದಲ್ಲಿ. ನಮ್ಮ ಕೇಂದ್ರದ ರಾಜ್ಯದ ನಾಯಕರು ಯಡಿಯೂರಪ್ಪನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದರೆ, ಹಂಗೆ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಅವರು ಜನರ ಮನಸ್ಸನ್ನ ವಿಷಯಾಂತರ ಮಾಡೋಕ್ಕೋಸ್ಕರ ಈ ರೀತಿ ಗೊಂದಲವಾದ ಹೇಳಿಕೆಗಳನ್ನು ಕೊಡ್ತಾರೆ. ಈ ರಾಜ್ಯದ ಜನ ಒಪ್ಪಲ್ಲ. ಇದನ್ನು ಅಕ್ಷರಶಃ 100% ಸುಳ್ಳು. ಕುಮಾರಸ್ವಾಮಿ ಅವರು ಯಾವತ್ತು ನಿಜ ಹೇಳಿದ್ದಾರೆ? ಸುಳ್ಳು ಹೇಳಿದ್ರೆ ನಿಸ್ಸೀಮ್ರವರು. ಹಂಗಾಗಿ ಅವರು ಸುಳ್ಳಿನ ಕಂತೆಗಳನ್ನು ಕಟ್ತಾರೆ. ಭಾರತೀಯ ಜನತಾ ಪಾರ್ಟಿ 104 ಜನ ಶಾಸಕರು ಒಟ್ಟಾಗಿದ್ದೀವಿ. ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿ ಪ್ರತಿಪಕ್ಷವಾಗಿ ಈ ಕಾಂಗ್ರೆಸ್ JDS ಸರ್ಕಾರದ ವೈಫಲ್ಯಗಳನ್ನ ರಾಜ್ಯದ ಜನರ ಮುಂದೆ, ಈ ಸಾಲ ಮನ್ನಾ ಇರ್ಬೋದು, ಬರಗಾಲ ಇರ್ಬೋದು, ಎಲ್ಲ ವೈಫಲ್ಯಗಳನ್ನ ಜನರ ಮುಂದೆ ತೆಗೆದುಕೊಂಡೋಗ್ತೀವಿ. ಅಧಿವೇಶನದ ಒಳಗೆ ಮತ್ತು ಹೊರಗೆ ಅವರನ್ನು ಯಾವ ರೀತಿ ಸರ್ಕಾರ ವೈಫಲ್ಯಗಳನ್ನ ಜನರ ಮುಂದೆ ಇಡಬೇಕು, ಅದ್ರ ಬಗ್ಗೆ ನಮ್ಮ ನಾಯಕರ ಅಧ್ಯಕ್ಷತೆಯಲ್ಲಿ ನಾವು ಸಭೆ ಸೇರ್ತಿದ್ವಿ. ಯಾವುದೇ ಆ ರೀತಿ ವಿಶೇಷ ಅರ್ಥ ಇಲ್ಲ ಅಂತ ನನ್ನ